guys, welcome back to my channel Spurti Vlogs. So guys, ಇವತ್ತು ಬಂದ್ಬಿಟ್ಟು May 19th and ನಾನು ಬಂದ್ಬಿಟ್ಟು ಫ್ಲೈಟ್ ಇರೋದು. ಬಟ್ ಅದಕ್ಕೆ ಇವತ್ತು ನಾನು ರಾಯ್ಕಮಲ್ ಮತ್ತು ಸ್ವಪ್ನಿಲ್ ವಿಲ್ ಜಾಯ್ನ್ ಅಸ್ ಆ್ಯಂಡ್ ಆಲ್ಸೋ ಇಂದು ವಿಲ್ ಜಾಯ್ನ್ ಅಸ್. ಸೊ ನಾವು 4 ಜನ ಬಂದ್ಬಿಟ್ಟು ಇವತ್ತು ಪ್ಯಾರಿಸ್ನ ತಿರುಗಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ, ಏನೂ ಐಡಿಯಾ ಇಲ್ಲ. ವಿಲ್ ಜಸ್ಟ್ ರ್ಯಾಂಡಮ್ಲಿ ರೋಮ್ ಆ್ಯಂಡ್ ದೆನ್ ಕಮ್ ಬ್ಯಾಕ್. ಸೊ ಅದಕ್ಕೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಆಲ್ಸೋ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಿಮಗೆ ತೋರಿಸ್ಬೇಕಿತ್ತು, ಚೆನ್ನಾಗಿದೆ, ಬಟ್ ನಾನು ತೋರ್ಸೋಕ್ಕಾಗಿಲ್ಲ ಯಾಕಂದರೆ ರೆಡಿ ಆಗಿರಲಿಲ್ಲ. ಹಿಯರ್ ದ ಬ್ರೇಕ್ಫಾಸ್ಟ್ ಇಸ್ ಸರ್ವ್ಡ್. ಎಸ್ಟರ್ಡೇ ಇಟ್ ವಾಸ್ ಕ್ಲೋಸ್ ನಾ. ಬುಕ್ ಮಾಡಿದ್ವಿ. ಟೆಸ್ಲಾ ಬಂದ್ಬಿಟ್ಟೈತೆ. ನಾನು ನೆಟ್ಟರಲ್ಲಿ ನೆನ್ನೆ ಅನ್ಕೊತಾ ಇದ್ದೆ ಒಂದು ಟೆಸ್ಲಾ ಬರ್ಬೋದಲ್ವಾ ಅಂತ ಅಂದ್ಬಿಟ್ಟು. ಎಸ್, ಒಂದು ಟೆಸ್ಲಾ ಬರ್ಬೋದಲ್ವಾ ಅಂತ. ಸೊ ಇವಾಗ ಬರೆದಿದೆ. ಆ್ಯಂಡ್ ನಾವು ಇವಾಗ ಇರೋದು ಈ ಒಂದು ಹೋಟೆಲಲ್ಲಿ. ನೆನ್ನೆ ತೋರ್ಸೋಕ್ಕೆ ಆಗಿಲ್ಲ. ಪ್ರೀಮಿಯಂ ಕ್ಲಾಸೇ ರೋಸಿ ಅಂತ ಏನೇನೋ ನೋ ಏನೂ ಇಲ್ಲ ನನ್ನ ಹತ್ರ. ಆದ್ರೂ ಈ ಅಪ್ಪ ಏನಾಗ ಡಿಕ್ಕಿ ತೆಗಿತಾನೋ ಅನ್ನೋ ಗೊತ್ತಿಲ್ಲ. ಎಸ್ ಫಾರ್ ಮೀ ವಿ ಜಸ್ಟ್ ಇಟ್ಸ್ ಓಕೆ. ಯೂಶುವಲ್ ನಾವು ಇವಾಗ ಕ್ಯಾಬ್ ಬುಕ್ ಮಾಡಿ ಹೋಗ್ತಿರೋದಕ್ಕೆ ರಾಯ್ಕಮಲ್ಗೆ ಕೋಪ, ಫುಲ್ಲು ಕೋಪ. ಶಿ ಇಸ್ ಆಂಗ್ರಿ ಆನ್ ಮೀ. ಯಾಕಂದ್ರೆ ಅವಳಿಗೆ ಕ್ಯಾಬ್ ಅಂದ್ರೆ ಆಗಲ್ಲ, ನನಗೆ ಕಾರ್ ಇಲ್ಲ ಅಂದ್ರೆ ಆಚೆ ಹೋಗಕ್ಕಾಗಲ್ಲ. How much we paid for cab? Like really €100 we wasted money for cab only just for cab. And like we are super broke right now and we don't know how we are going to manage. It's okay guys, God is there. God is there. God will send you gold. We'll tell God send me money. God will send us. Oh. ಇಲ್ಲ ಗೈಸ್, ಹಂಗಲ್ಲ. ಅದು ಏನಾಯ್ತಂದ್ರೆ ಏನೋ ಆಯ್ತು ಬಿಡಿ, ಅದೆಲ್ಲ ಏನಕ್ಕೆ. ಸೀನಾ ರಾಯ್ಕಮಲ್ Trafic aérien encore. It's okay. Pas de problème monsieur. Yes, you give it back. ಇದು ನೋಡಿ ಗೈಸ್, I could have sat front ನಾ. ನಂಗೆ ಇವಾಗ ಮುಂದೆ ಕೂತ್ಕೊಬೇಕಂತ ಅನಿಸ್ತಾ ಇದೆ. ಐ ವಿಲ್ ಗೋ ಸಿಟ್ ಫ್ರಂಟ್. ನಮ್ಮ ಮನೆಯವ್ರಿಗೆ ತೋರಿಸ್ತಾ ಇದ್ದೀನಿ ಗೈಸ್. ಟೆಸ್ಲಾಲ್ಲಿ ಹೋಗ್ತಾ ಇದ್ದೀನಿ. ಟೆಸ್ಲಾ ಅಂತಂದ್ಬಿಟ್ಟು. ಗೈಸ್ ಏನು ಗೊತ್ತಾ, ನನಗೆ ಮುಂದೆ ಕೂತ್ಕೊಬೇಕಂತ ಆಸೆ. ಅದಕ್ಕೆ ಇವಾಗ ನಾನು ಮುಂದೆ ಕೂತ್ಕೊತಾ ಇದ್ದೀನಿ. ನಾನು ಅಂಕಲ್ ನಿಲ್ಸ್ಬಿಟ್ಟು ನನ್ನ ಮುಂದೆ ಕರ್ಸ್ಕೊಂಬಿಟ್ರು. ಸೇ ಹಾಯ್ ಅಂಕಲ್. ಬುಜೂರ್ ಸೇ ಬುಜೂರ್. ವಿ ಸವಾ. ಸ್ವಲ್ಪ ಖುಷಿ ಜಾಸ್ತಿ, ಸ್ವಲ್ಪ ಜಾಸ್ತಿ ಎಕ್ಸೈಟೆಡ್ ಆಗ್ತಾ ಇದ್ದೀನಿ ಈ ನಡುವೆ ವ್ಲಾಗ್ಸಲ್ಲಿ. ಆ್ಯಂಡ್ ಸಮ್ ಪೀಪಲ್ ಆರ್ ಆಲ್ಸೋ ಕಮೆಂಟಿಂಗ್. ಆ ಥರ ಎಲ್ಲ ಏನಿಲ್ಲ ಗೈಸ್, ಆ ಥರ ಎಲ್ಲ ಏನಿಲ್ಲ. ಯಾಕಂದರೆ ಇಂಡಿಯಾಗೆ ಹೋಗ್ತಾ ಇದ್ದೀನಲ್ಲ. ಸೊ ಇಷ್ಟು ದಿನ ಏನೇನೋ ಸ್ವಲ್ಪ ನೋವೆಲ್ಲ ಪಟ್ಟಿದ್ನೋ, ಸೊ ಅದೆಲ್ಲ ರಿಕವರ್ ಆಗಿಬಿಟ್ಟು ಐ ಜಸ್ಟ್ ಹೀಲ್ಡ್ ಫ್ರಮ್ ಆಲ್ ಆಫ್ ದಟ್. ಕೋಪ ಬಂದೈತೆ, ಹಂಗೆ ಬಂದಿಲ್ಲ ಯಾಕಂದರೆ ನಾನು ಕ್ಯಾಬಲ್ಲಿ ಹೋಗ್ತಾ ಇದ್ದೀವಲ್ಲ ಗೈಸ್. ಇಲ್ಲಿ ಏನಾಯಿತು ಗೊತ್ತಾ, ನಾವು ಬಂದುಬಿಟ್ಟು CDG ಏರ್ಪೋರ್ಟ್ ಹತ್ರ ರೂಮ್ ಮಾಡ್ಕೊಂಡಿದ್ದು. ಬಿಕಾಸ್ ನಮಗೆ ಏರ್ಪೋರ್ಟ್ ಹತ್ರ ಇರಬೇಕು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಅಂದ್ಕೊಂಡಿದ್ದು ಪ್ಲ್ಯಾನ್ ಬೇರೆ ಆಗಿತ್ತು. ಮತ್ತು ನಾವು ಲಾಸ್ಟ್ ಮೂಮೆಂಟಲ್ಲಿ ಪ್ಲ್ಯಾನ್ ಎಲ್ಲ ಚೇಂಜ್ ಮಾಡಿದ್ವಿ. ಲೈಕ್ 3 days ಮುಂಚೆನೇ ಹೋಗೋಣ ಪ್ಯಾರಿಸ್ಗೆ. ಸೊ ದಟ್ ನಾವು 2 days ಪ್ಯಾರಿಸ್ ಎಲ್ಲ ಸುತ್ತಾಡ್ಬೋದು. ಒನ್ ಲಾಸ್ಟ್ ಟೈಮ್ ಲೈಕ್ ಅಂಟಿಲ್ ನೆಕ್ಸ್ಟ್ ಟೈಮ್ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದಿದ್ದು. ಸೊ ಅದಕ್ಕೆ ಏರ್ಪೋರ್ಟ್ ಹತ್ರ ನಾವು ರೂಮ್ ಬುಕ್ ಮಾಡಿದ್ದಿದ್ದು. ನೋಡಿದ್ರೆ ರೂಮಿಂದ ನಾವು ಎಲ್ಲಿ ಹೋಗಬೇಕಾದ್ರೂ ಲೈಕ್ ಪ್ಯಾರಿಸ್ಗೆ ಹೋಗಬೇಕು, ಆ ಮೇನ್ ಸಿಟಿಗೆ ಹೋಗ್ಬೇಕಂದ್ರೆ 1 hour ಡ್ರೈವ್ ಆಗ್ತಿತ್ತು. ಹೆಂಗೆ ಮಾಡಿದ್ರೂ 1 hour ಡ್ರೈವ್ ಆಗ್ತಿತ್ತು. ಸೊ ಅದು ನಮ್ಗೊಂಚೂರು ಕಷ್ಟ ಆಗ್ತಿತ್ತು. ಲೂವರ್ ಮ್ಯೂಸಿಯಂ ಇದ್ರೊಳಗಡೆ ಇರೋದು ಲೂವ್. ಹೌ ದಿಸ್ ಲುಕ್ಸ್, ಎಷ್ಟು ಪ್ರಿಟಿ ಆಗಿದೆ ಗೊತ್ತಾ ಗೈಸ್, ಸಖತ್ ಪ್ರಿಟಿ. ಎಲ್ಲ ಇದೆಯಾ ನೀನು? ಇಲ್ಲ, ಎಲ್ಲಿ ಕೈಯಾದ್ರೂ ಅಲ್ಲಾಡ್ಸೆ. ಎಲ್ಲೇ ಇದೆಯಾ? ಎಲ್ಲ ಕುತ್ಕೊಂಡಿದ್ರಿ ಹೆಂಗೆ ಕಾಣಿಸ್ಯಾ? ಮಕ್ಕ ಮುಚ್ಚ ಇಂದು.
ನಾನು ಮಾತಾಡ್ತಿದ್ದೀನಿ ಇಲ್ಲಿ. ಚೆನ್ನಾಗಿದ್ಯಕ್ಕ, ಸುಂದರವಾಗಿ ಕಾಣಿಸ್ತಿದ್ಯಾ. ವ್ಯೂ ಗೈಸ್ ಏನ್ ಸಖತ್ತಾಗಿದೆ. ಬಟ್ ಪೂರ್ತಿ ವ್ಯೂ ಮಾತ್ರ ನಂದು. ಸುಂದರಿ ನೀನು, ಅದಕ್ಕೆ ಬಾ. ನಾವ್ ಹಿಂಗ್ ನಿಲ್ಸ್ಕೊಂಡು ಹೋಗ್ತಾ ಇದ್ರೆ ಅವ್ರಿಬ್ರು ಏನ್ ಅನ್ಕೊ. ಅದೇ ಮೆಕ್ಡೊನಾಲ್ಡ್ಸು. ಸೊ ಗೈಸ್ ಅದು ಮೆಕ್ಡೊನಾಲ್ಡ್ ಗೈಸ್, ಅದು ಮೆಕ್ಡೊನಾಲ್ಡ್ಸ್. ಏನ್ ನೋ ಗೈಸ್, ನನ್ನ ಇಂಡಿಯಾ ಕಲ್ಸ್ತಾಳೆ ಅಕ್ಕ. ಇನ್ನು 1 ತಿಂಗ್ಳು ಇದ್ಬಿಟ್ಟು ಬರ್ತಾಳೆ. ನಾನಂದ ಇರು ಅಂತ ಅವಳು ಇರ್ತಿಲ್ಲ. ಸಾಕು ಇಷ್ಟು ದಿನ ನಾನು ವೀಸಾ ಎಷ್ಟು ಇನ್ನು ಜೂನ್ ವೀಸಾ ಇನ್ನ ಎಷ್ಟೊಂದಿದೆ. ಲುಕ್ ಎಟ್ ದ ಸ್ಟ್ರೀಟ್ಸ್. ಇರೇ ಹೋಗೋಣ. ಏನೇ ಅಂದ್ರೆ ಇದೆಲ್ಲ ಇಲ್ಲೆಲ್ಲ ಸುಮ್ಮನೆ ಅಂದ್ರೆ ಸ್ಟಾರ್ಬಕ್ಸ್ ಅಂತ ಏನು ಅಷ್ಟೊಂದು ಹೈಪೇ ಬೇಡ ತಾನೆ. ಜೀವನ ಫುಲ್ ಆಫ್ ಬರ್ಗರ್ಸ್. ಇಂದು ಹೋಗ್ತಾ ಜೊತೆನೆ ಹೋಗ್ಬಿಟ್ಟು ನನಗೆ ಐಸ್ ಕೇಳಿಲ್ಲ ಅಂತ ಹೇಳೋದು. ಏನೋ ಪ್ಯಾರಿಸ್. ನಂಗೆ ಇದೊಂದೇ ಬರೋದು ಏನಿಲ್ಲ. ಲೈಫ್ ಬರ್ತಿಲ್ಲ. ಬಂದು ಕೂಕು ಅಂತ ಅನ್ಬೋದು. ನಂಗೆ ಬರುತ್ತೆ ಕೂಕು ಸವಾಯ್ತಾನು ಬಿ ಸವಾಬಿಯಾ ಈ ತರ ಅನ್ನೋದು. ಬಿ ಸವಾಬಿಯಾ ಅಂತ ಇನ್ನೊಂದು ಹೆಂಗೆ ಗೊತ್ತಾ, ನಮ್ಮಿಬ್ಬರು ಎಷ್ಟೊಂದು ದಿನ ಆದ್ಮೇಲೆ ನೆನ್ಗೆ ಬರ್ತಾ ಇರೋದು. ಆ್ಯಂಡ್ ಆದಮೇಲೆ 1 ತಿಂಗಳಾದ್ಮೇಲೆ ಇಂದು ಇಂಡಿಯಾಗೆ ಬರೋದು. ಸೊ ಇವಳು ನಾಳೆ ಹೋಗೋದು ನನ್ನ ಬಿಟ್ಟು ಅಂತ ಇದೀನಿ. ಇಂಡಿಯಾ ನಮಸ್ಕಾರ. ಯಾರಿಗೂ ಬೇಡ ನೀನು ನಮಸ್ಕಾರ. ಈ ಬರ್ಗರ್ ಚೆನ್ನಾಗಿದೆ, ಬಟ್ ಇನ್ನೂ ಬೇಕು ಅಂತ ಅನಿಸ್ತಿದೆ. ಯಾಕಂದರೆ ಅದು ಆ್ಯಕ್ಚುಲಿ ಇದು ಚಿಕ್ಕದ ದೊಡ್ಡದು. ಇವಾಗ ಇನ್ನೊಂದು ಆರ್ಡ್ರು. ಇವಾಗ ಸ್ಕೂರ್ತು ಇನ್ನೊಂದು ಆರ್ಡ್ರು ಮಾಡ್ತಾರೆ. ಹಂಗೆ ಇಬ್ರು ಹೋಗೋಣ ಬಾ. ಯಾರಿಗೂ ಬೇಡ, ಇಬ್ರಿಗೂ ಹೋಗೋಣ. ಆದರೂ ಈ ಥರ ಕ್ಯಾಮ್ರಾ ಇಟ್ಕೊಂಡು ಆಗ್ತದೆ. ರಶ್ ನೋಡಿ, ಇಷ್ಟು ಜನ ಇದ್ದಾರಾ, ಆ ಕಡೆ ಇಷ್ಟು ಜನ ಇದ್ದಾರಾ. ನಾನು ಇಲ್ಲಿ ಬಂದು ನಿಂತ್ಕೊಂಡಿದ್ದೆ, ಲಿಟ್ರಲಿ ಇಲ್ಲಿ ನಿಂತ್ಕೊಂಡಿದ್ದೆ ನಾನು. ಆಮೇಲೆ ಏನಾಯಿತು ಅಂದರೆ ಮ್ಯಾಜಿಕ್ ಆಯಿತು. ಇದೊಂದು ಪ್ರಿನ್ಸಸ್ ಇಲ್ಲಿ. ಇಂದು ಎಲ್ಲ ಮಿಕ್ಸ್ ಮಾಡಬೇಡ ಎಲ್ಲ ಚಾರ್ಜರ್ಗಳನ್ನ. ಅವ್ರು ಬಂದು ಇಸ್ಕೊಂಡೋದ್ರು ಅವ್ರದ್ದು. ಏನು ಗೊತ್ತಾ, ಇಂದು ಇಷ್ಟು ಕ್ಯೂ ಇತ್ತಲ್ಲ, ಎಲ್ಲ ಎಸ್ಕೇಪ್ ಮಾಡಿದೆ. ಅವ್ರು ಯಾರೋ ಬಂದ್ಲು, ಇಷ್ಟೊಂದು ಜನ ಅವರೇ, ಬಾ ಅಲ್ಲಿ ಅಂತಂದು. ನಾನು ಅಂತಂದೆ, ನೀನೇ ಬಾ ಅಂತ ನೋಡಿ ಕರ್ಕೊಂಡು ಹೋಗ್ಬಿಟ್ಟು ನಾನು ಒಬ್ಬಳಿಗೆ ಪೇ ಮಾಡಿಸ್ಬಿಟ್ಟು ಕಳ್ಸ್ಬಿಟ್ಲು. ಇನ್ನೆಲ್ಲ ಇಲ್ಲಿ ನಿಂತವ್ರೆ ಬಕರಗಳು. ಅದಂಗೆ ನಾವಂದ್ರೆ ಸ್ವಲ್ಪ ಲಕ್ಕಿ ಅಲ್ಲ. ಅದಕ್ಕೆ ಎಲ್ಲೇ ಬಂದರೂ ನೀವು ಫೇಮಸ್ ಹೆಂಗೆ ಬಂದು ನಾನು ಒಬ್ಬಳನ್ನ ಕರ್ಕೊಂಡೋದ್ಲು. ನಂದೇ ಇವಾಗ ಆಮೇಲೆ ನನಗೆ ಕೋಕ್ ಆ್ಯಡ್ ಮಾಡಿರಲಿಲ್ಲ. ಆಮೇಲೆ ಒಂದು ಕೋಕು ಆ್ಯಡ್ ಮಾಡಿ ಅಂತಂದು ಅದನ್ನು ಆ್ಯಡ್ ಮಾಡಿಕೊಟ್ರು. ನೀನೇ ಕರೆಕ್ಟೇ ಎಲ್ಲ ನೋಡಿರ್ತಾಳೆ ನನ್ನ. ಸ್ಟಾರ್ಬಕ್ಸ್ ನಾವಿಬ್ರು ಏನು ಅಲ್ಲಿ ಥರ ತಿಂತಾ ಇದೀವಿ ಅಂದರೆ, ಅದೇ ಥರ ಏನಿಲ್ಲ ಆಯಿತಾ. ನೀವು ತಿಂತಿರ್ಬೋದು, ನಾನಲ್ಲ. ಇದು ನಾವು ಆರ್ ಈಟಿಂಗ್ ಅನ್ನೋದು ಬರ್ಗರ್. ನಾವಿಲ್ಲಿ ಊಟಕ್ಕೂ ಅಷ್ಟು ಬರ್ತಾಗ್ತಿಲ್ಲ. ಚಾರ್ಜರೇ ಇಲ್ಲ ಗೈಸ್. ನಿಮಗೆ ವಿಡಿಯೋ ಮಾಡೋಕೆ ನನ್ನ ಹತ್ರ ಚಾರ್ಜೇ ಇರಲ್ಲ. ನಂದು ಆಲ್ರೆಡಿ ಸ್ವಿಚ್ ಆಫ್. ಆಯ್ತಾ ಚೆನ್ನಾಗಿದೆ. ಜೊತೆಗೆ ಬಂದು ಕೋಕು. ಯಾರೋ ದೊಡ್ಡದಾಗಿ ಹೇಳಿದ್ರು, ನಾನಲ್ಲ ನಾಯಿ ಥರ ತಿನ್ನೋದು, ನಾನಲ್ಲ ಹಂಗೆಲ್ಲ ತಿನ್ನೋದಂತ. ಹೆಂಗೆ ತಿನ್ನೋಣಂದ್ರೆ ಗೈಸ್, ಬರ್ಗರ್ ಬಂದು ಇನ್ನೂ 5 ನಿಮಿಷ ಕೂಡ ಆಗಿಲ್ಲ. ದಿಸ್ ಇಸ್ ಹೌ ಐ ಹ್ಯಾಡ್. ನಂಗೆ ಅದೆಲ್ಲ ಗೊತ್ತಿಲ್ಲ. ತೋರ್ಸು ಬಿಡೆ, ತೋರ್ಸೆ. ಯಾಕಂದರೆ ರೀಸನ್ ಹೇಳ್ತೀನಿ ಆಯಿತಾ. ಯಾಕೆಂದರೆ ಇವಳು ಅದೇನೋ ಫೋಟೋ ವಿಡಿಯೋ ರೇಟ್ ಆಯಿತು, ಅದನ್ನೇ ಮಾಡೋದು. ತಿನ್ನಬೇಕು. ಗೈಸ್ ನೃತ್ಯ ಹಾಕಿ ಗೈಸ್ ಇಂದುಗೆ ಅಂದರೆ ಏನು ನಿನ್ನೆ ಕುಂದ್ರೋಗಿಲ್ಲ. ಹೋಗ ಕಡೆ ಕೈಯ ಏನಕ್ಕ ಇಷ್ಟೊತ್ತು ಏನು ಮಾಡ್ತಿದ್ದೆ? ಈಟಿಂಗ್ ಬರ್ಗರ್. ಬರ್ಗರ ತಿನ್ನು. ಮತ್ತೆ ಇಷ್ಟೊತ್ತವಳು ಫೋನ್ ನೋಡ್ಕೊಂಡು ಕೂತಿದ್ಲು. ನಾವು
ಪ್ಯಾರಿಸಲ್ಲಿದ್ದೀವಿ. ಫೋನ್ ಮಾಡ್ಕೊಂಡು ಕೂತಿದ್ಲು. ನಾನು ನೋಡಿದೆ ಇವಾಗ ವಿಡಿಯೋ ಮಾಡಲ್ಲ ಅಂದಿತ್ತು. ಫೋನ್ ಆ ಕಡೆ ಎಸೆದ್ಬಿಟ್ಟು ಬರ್ಗರ್ ಇಟ್ಕೊಂಡು ಕೂತಾಳ. ಚಿಕ್ಕ ಮಗು ನಾನು, ಚಿಕ್ಕ ಮಗು. ಯಾವ ಚಿಕ್ಕ ಮಗು ನಾನು ಇವ್ರ ಬಗ್ಗೆ ಅಂದ್ಬಿಟ್ರೆ ಚಿಕ್ಕ ಮಗು ಅನ್ನಲ್ಲ ಇವಳು. ಅಮ್ಮ ನನ್ನ ಬಗ್ಗೆ ಏನೇ ಮಾತಾಡಿ ಆಗೋದು ಗೈಸ್. ಒಬ್ರು ಪಕ್ಕದೊಳಗೆ ನಮ್ಮಿಬ್ಬರಿಗೂ ಚಾರ್ಜರ್ ಅಡಾಪ್ಟರ್ ಸರಿ ಇಲ್ಲ. ಸರಿ ಅಲ್ಲ, ಕರೆಕ್ಟ್ ಇದೆ. ಇಲ್ಲಿ ಬಕ್ಕಾಗ್ತಿಲ್ಲ. ಕೇಳ್ಕೊ, ನಮ್ಗೆ ಗೊತ್ತಿಲ್ಲ ಅದು. ಹೋಗ್ಬಿಟ್ಟು ಬಾಯ್ ಬಿಟ್ಟು ಕೇಳಿದ್ದೀವಿ ಚಾರ್ಜರ್ ಕ್ಯಾನ್ ಯು ಗಿವ್ ಅಸ್ ಅಂದರೆ ಇವಾಗ ಎತ್ಕೊಂಬಂದು ಟ್ರೈ ಮಾಡೋದು ಆಗಿಲ್ಲ. ಚಿನ್ನ ಸ್ಫೂರ್ತಿ ಬೇಗ ನಮ್ಮೊಂದು ಚಾರ್ಜರ್ ಪ್ಲೀಸ್ ತಿಂತಿರೋದು. ನೀ ಆರಾಮಾಗಿ ತಿನ್ಬೇಕೆ, ಹಂಗೆಲ್ಲ ಬೇಗ ಬೇಗ ತಿನ್ಬಿಟ್ರೆ ಹೊಟ್ಟೆ ಒಳಗಡೆ ಆಮೇಲೆ ಹೋಗ್ಬಿಟ್ಟು ಅದು ಟೈಮ್ ನೋಡ್ದ. ನಾನು ಬಿಡ್ಬೇಕು ಇನ್ನು 2 hours. ಇಲ್ಲೇ ಇಂತೋಳು ಮೂತಿಗೆಲ್ಲ ಇದು ಮಾಡ್ಕೊಂಡು ಇದು 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 ಅವಳು ಇನ್ನು ಮೂತಿ ಅಂತಿರ್ತಿಗೆ ಬೇಡ ಸುಮ್ಮನಿರಿಂದ ಹಂಗೆಲ್ಲ ಹಾಕ್ಬಾರ್ದು. ಅವಳಾಗೋಳು, ಅವಳು ಕೆಲಸ ಮಾಡ್ತಾವಳೆ ಗೈಸ್. ಅದು ನನಗೆ ಹೇಳ್ತಿರೋ ಹೋಗ್ತಾವಳೆಲ್ಲ ತಗೊಂಡು. ವೆಲ್ ಡನ್ ವೆಲ್ ಡನ್. ಹುಡುಕ್ತೋಳೆ ಎಲ್ಲೆಲ್ಲ ಹಾಕೋದಂತ. ಏನೋ ಪಾಪ ಇವತ್ತೊಳಗೆ ಸ್ವಲ್ಪ ತಲೆನೋವು, ಹೊಟ್ಟೆ ನೋವು, ಬೆನ್ನು ನೋವು, ಕಾಲು ನೋವು ಎಲ್ಲ ಇತ್ತು, ಅದಕ್ಕೆ ಮಾಡ್ತಾರೆ. ಇಲ್ಲ ಅಂದ್ರೆ ಎದ್ನಡಿ ಅಂತ. ಗೋಲ್ಡಲ್ಲಿ ಮೆರಿತಾವಳೆ ಗೈಸ್, ಗೋಲ್ಡಲ್ಲಿ ಮೆರಿತಾವಳೆ. ಕೈಯಲ್ಲಿ ಕಾಲಲ್ಲೆಲ್ಲ ಹಾಕೊಂಡು. ಕೈಯಲ್ಲಿ ಕಾಲಲ್ಲಿ ನಾವು ಗೋಲ್ಡು. ಗೈಸ್ ಇದು ಯಾವುದೋ ಸುವೀನಿಯರ್ ಶಾಪು. ನೋಡೋಣ ನಾನು ಎಷ್ಟಾದರೆ ತೊಗೊಳೋಣ ಅಂತ ಅನ್ಕೊಂಡಿದ್ದೀವಿ. ಇವಾಗ ವೆದರ್ ಚೆನ್ನಾಗೈತೆ ತಾನೇ? ಇದು ಅಲ್ಲೇ ಸಿಗುತ್ತೆ, ಇಲ್ಲಿ ತೊಗೊಂಬೇಡ. ಗೈಸ್ ನಾನು ವ್ಯೂನಲ್ಲಿ ಏಪ್ರಾನ್ ಅಂದ್ಕೊಂಡು ಸ್ಯಾಟರ್ಡೆ ಹೋಗ್ಬೇಕಾಗಿತ್ತು ನಾನು ತೊಗೊಳಕ್ಕೆ. ಬಟ್ ಅನ್ಫಾರ್ಚುನೇಟ್ಲಿ ಎಷ್ಟೊಂದು ಬೇರೆ ರೀಸನ್ಸಿಂದ ನಾನು ಹೋಗಿಲ್ಲ. ಸೊ ಇವಾಗ ನಾನು ಒಂದೇ ಏಪ್ರಾನ್ ತೊಗೊಂಡಿನಿ. ಅದು ಯಾವ್ದು ಚೆನ್ನಾಗ ಗೊತ್ತಿಲ್ಲ. ಚೆನ್ನಾಗಿದ್ದೇನೆ. ಬೇರೆದು ನೋಡು ಕಲೆಕ್ಷನ್ಸ್. ಇದೇ ತೊಗೊಂಡ್ಬಂದೆ, ಯಾಕಂದರೆ ಇದರಲ್ಲಿ ನೋಡು 3 ಕಲರು ನಮ್ಮದು. ಬ್ಲ್ಯಾಕ್ ಕಲರ್ ಕಾಸ್ಟ್ಲಿ ಅನಿಸ್ತಾ ಹೌದು, 2ಕ್ಕೆ ಅಷ್ಟು. ಪರವಾಗಿಲ್ಲ ತಗೋಣ. ಇದು ನಾನು ನಾವು ತೊಗೊಂಡಿರೋ ಡಿಸೈನ್ ದೋಸೆ ಈ ಥರದ್ದು 2 ತೊಗೊಂಡ್ವಿ. ನಾವು ಇಬ್ರು ಇವತ್ತು ನೋಡಿ ಬ್ಲ್ಯಾಕ್ ಕಲರ್ ಇದೀವಿ ನಾವು. ನಾನು ನೋಡಿ ಈ ಬ್ಯಾಗ್ಗಳೆಲ್ಲ ಕ್ಯೂಟ್ ಆಗೈತಲ್ಲ ಗೈಸ್. ಇವಾಗ ನಾನು ತಗೊಂಡೆ ಕೊಡಿ. ಏನು ತಗೊಂಡೆ ಗೊತ್ತಾ? ನನಗೆ ಹಿಂದುಗೆ ಇದು ಹಿಂದೆ ನಂಗೇನೋ ಕಣ್ಣಿಗೆ ಕಾಣಿಸ್ತು, ಚೆನ್ನಾಗಿದ್ದಾನೆ ಅದು. ಜಾತ್ರೆ ಥರ ಇಲ್ಲ. ಕೀ ಬೆಂಚ್ ಕೊಟ್ರೆ ಯಾರಿಲ್ಲ ಕೊಂದರು ಬೇಡವಾ? ಬೇಡ ಬಾರೆ. ಏನಾಯ್ತಂದ್ರೆ 2 ಏಪ್ರಿಲ್ ತೊಗೊಂಡ್ವಿ. ಅದಾದಮೇಲೆ ಒಂದು ಥರದ್ದು ಸ್ಟ್ರೀಟ್ ಶಾಪ್ಸ್ ಎಷ್ಟೊಂದು ಐತೆ, ನಮಗೆ ಗೊತ್ತೇ ಇರಲಿಲ್ಲ. ನನಗೆ ಈ ಜಯನಗರು, JP ನಗರು, ಕಮರ್ಷಿಯಲ್ ಸ್ಟ್ರೀಟ್ ಥರ ಅನಿಸ್ತೈತೆ. ಚೆನ್ನಾಗಿರಲಿ. ಇಂದು ಚೆನ್ನಾಗಿರೋದು ನೋಡಿ. ಇಂದು ಯಾರಾದರೂ ಪ್ಯಾರಿಸಿಂದ ಬಂದು ನಿಮ್ಗೆ ಈ ಥರದ್ದೆಲ್ಲ ಕೊಟ್ಟರೆ ನೋಡಿ, ಅದೆಲ್ಲ ಇಲ್ಲಿಂದನೇ ತೊಗೊಂಬಂದಿರ್ತಾರೆ ಅಂತ ಅರ್ಥ ಗೈಸ್. ರಿವೀಲಿಂಗ್ ದ ಸೀಕ್ರೆಟ್. ಆದರೆ ಈ ಥರ ಕಪ್ಸು ನಾನು ತೊಗೊಂಡಿರೋದು. ಇದು ನೋಡಿ ಅಂದರೆ ಇಬ್ಬರು ಅಂದರೆ ಈ ಕಪಲ್ಸ್ ಕಪ್ ತಾನೆ ಅದು. ಚೆನ್ನಾಯ್ತು ತಾನೆ? ಬಾ, ನಂಗೇನು ಬೇಕಾಗಿಲ್ಲ. ಸ್ಟೂಡೆಂಟ್ 12 euro ಕೊನೆ. ಯಾವ ಬ್ರ್ಯಾಂಡಿದು ಬೇಕೋ ಆ ಬ್ರ್ಯಾಂಡಿದು ಎಲ್ಲ ಸಿಗುತ್ತೆ ಇಲ್ಲಿ. ಪ್ರಾಡಾ, LGR, ರೇಬೆನ್, ಗೂಚಿ, ಡಿಯೋರ್. ಹಾರ್ಸ್ ರೈಡ್ ನೋಡಿ. ನಂಗೆ ಸಾರಥಿ ಮೂವಿ ನೆನಪಾಗ್ತೈತೆ. ಅಂದರೆ ನಾನು ಆ ಮೂವಿ ನೋಡಿಲ್ಲ. ಬಟ್ ಎಲ್ಲ ರೈಡ್ ಬರೋದೆಲ್ಲ ಗೊತ್ತು. ನೀನು ನೋಡಿದ್ಯಾ? ಎಲ್ಲರೂ ನೋಡಿರ್ತಾರೆ ಎಲ್ಲ, ಅದಕ್ಕೆ ನಾನು ಡಿಫ್ರೆಂಟ್ ಅಂತ ಹೇಳೋದು. ಲೂವರ್ ಮ್ಯೂಸಿಯಂ ಇದೆ ಈ ಕಡೆಯಿಂದ ತೋರ್ಸೋಣ ನೋಡಿ. ನಿಮಗೆ ಬಿಲ್ಡಿಂಗ್ ಗೊತ್ತಾಗಬೇಕಂದ್ರೆ ಲೂವರ್ ಮ್ಯೂಸಿಯಂ ಇದು ಈ ಥರ ಇರುತ್ತೆ. ಎಲ್ಲೆಲ್ಲೋ ಎಂಡ್ ಆಗ್ತೈತೆ, ಎಲ್ಲೆಲ್ಲೋ ಸ್ಟಾರ್ಟ್ ಆಗ್ತೈತೆ. ಬಾ. ಸೋ ಗುಡ್ ಸೋ ಗುಡ್. ಚಿಕ್ಕ ನಾಯಿ ಯಾಕಂದ್ರೆ ನಮ್ಗೆಲ್ಲ ಗೊತ್ತಾಯ್ತು ಇವಾಗ. ಎಲ್ಲ ಗೊತ್ತು.
ಆದರೆ ದೊಡ್ಡ ಸಿಟಿ ಪ್ಯಾರಿಸ್ ಫುಲ್ ಕಳೆದೋಗ್ಬಿಡ್ತಾರೆ ಅಷ್ಟು ಕನ್ಫ್ಯೂಷನ್ ಆಗುತ್ತೆ. ಬಟ್ ಗೊತ್ತಿದ್ರೆ ಮತ್ತು ಗೊತ್ತಿರೋ ವ್ಯಕ್ತಿಗಳ ಜೊತೆ ಇದ್ದರೆ ಯಾರೆಲ್ಲ ಬಂದು ಮಾತಾಡ್ಸಿದ್ರು ಹಾಂ ನಮ್ಮ ಪಾಠ ಹೋಗೋದು. ಹೌದು, ಯಾಕಂದರೆ ಜಾಸ್ತಿ ಜನ ಸಖತ್ತಾಗಿ ಅಪ್ರೋಚ್ ಆಗ್ತಾ ಇರ್ತಾರೆ, ಹಲೋ 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 ಅಂದ್ಕೊಂಡು. ಅದಕ್ಕೆ ಯಾರ ಹತ್ರ ಎಷ್ಟು ಮಾತಾಡಬೇಕು ಅಷ್ಟು ಮಾತಾಡಿ ಮಿಕ್ಕಿದ್ದೆ ಹೋಗಿ ಅಂತ ಬಂದ್ಬಿಡೋದು. ಏ ನಡಿ ಆ ಕಡೆ ಅನ್ನಬೇಕು. ಆ್ಯಂಡ್ ನೀವು ಎಲ್ಲೇ ನೋಡಿದ್ರೂ ನಾನು ಜಾಸ್ತಿ ಮಾತಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಈ ನಡುವೆ ವ್ಲಾಗ್ಸ್ ಎಲ್ಲ ನಾನು ಜಾಸ್ತಿ ವ್ಲಾಗಲ್ಲೇ ಮಾತಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ವಾಯ್ಸ್ ಓವರ್ ಕಮ್ಮಿ ಆಗ್ತಿದೆ. ಹೌ ಯು ಗೈಸ್ ಆರ್ ಫೀಲಿಂಗ್ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಿಮಗೂ ಕೂಡ ವ್ಲಾಗ್ ನೋಡೋವಾಗ ಲೈವ್ಲಿನೆಸ್ ಇರಲಿ ಅಂತ. ಅನ್ಪ್ಲ್ಯಾಂಡ್ ನಮಗೆ ಈ ಟ್ರಿಪ್ಪು ಫುಲ್ಲು ಅನ್ಪ್ಲ್ಯಾಂಡ್ ಆಯಿತಾ. ಇಂದು ಬರೋದು ಅನ್ಪ್ಲ್ಯಾಂಡು, ಎಲ್ಲ ಅನ್ಪ್ಲ್ಯಾಂಡಾಗಿ ಎಷ್ಟು ಚೆನ್ನಾಗಾಯ್ತಲ್ಲ. ಬಟ್ ನಾವೇನು ಹರಿಬರಿ ಮಾಡ್ತೀವಿ, ಏನು ಹರಿಬರಿ ಟೈಮ್ ಇಲ್ಲ ಇಲ್ಲಿ ಮೀಟ್ ಮಾಡೋದಕ್ಕೆ. ಏನ್ ಗೊತ್ತಾ, ನಮ್ಮ ಜೊತೆ ಯಾರು ಬರ್ತಾರೋ ಅವ್ರು ಹರಿಬರಿ ಮಾಡೋದು. ನಾವಿಬ್ರು ಏನಿದು ನಾವಿಬ್ರು ಹೋದ್ರೆ ನಾವಿಬ್ರು ಏನಂದ್ರೆ ಸ್ಲೋ ಟ್ರಾವೆಲರ್ಸ್. ನಾವು ಎಲ್ಲ ಕಡೆ ನೋಡ್ಕೊಂಡು 1 hour ಫೋಟೋ ಹಿಡ್ಕೊಂಡು ಆರಾಮಾಗಿ ಹೋಗ್ತೀವಿ. ಆ್ಯಂಡ್ ಐ ಲೈಕ್ ಟ್ರಾವೆಲಿಂಗ್ ಲೈಕ್ ದಿಸ್. ಬಂದ್ಬಿಟ್ಟು ಬೇಗ ಅದು ನೋಡ್ಬಿಡ್ಬೇಕು ಇದು ನೋಡ್ಬಿಡ್ಬೇಕು ಅದೆಲ್ಲ ಇಲ್ಲ. ಟೈಮ್ ಇರೋದು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಏನು ಜಾಸ್ತಿ ಮಾತಾಡ್ತಾರಿಲ್ಲ, ಏನು ಸುಮ್ಮನೆ ಓಡಾಡ್ಕೊಂಡು ಎಲ್ಲ ನೋಡ್ಕೊಂಡು ಫೋಟೋಸ್ ಹೊಡ್ಕೊಂತಾರೆ. ವೆದರು ಚೆನ್ನಾಗಿದೆ, ಅದಕ್ಕೆ ವೆದರ್ ಸಖತ್ತಾಗಿದೆ. ಫುಲ್ ಸನ್ ಕಿಸಸ್, ಬಟ್ ತುಂಬ ಬಿಸಿಲು ಇಲ್ಲ, ತುಂಬ ಚಳಿನೂ ಇಲ್ಲ, ಚೆನ್ನಾಗಿದೆ. ಸೊ ಗೈಸ್ ಇವಾಗ ನಾವು ಲೂಯಿ ವಿಟಾನ್ ಕೆಫೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಆಫ್ಟರ್ ಸೋ ಮಚ್ ವೇಟ್, ಯಾಕಂದ್ರೆ ನಾವು ಪ್ರತಿ ಟೈಮ್ ಬಂದಾಗ ಲೂಯಿ ವಿಟಾನ್ ಅಂತ ಅನ್ಕೊಂತಾ ಇದ್ವಿ. ಬಟ್ ಟುಡೇ ವಿ ಆರ್ ಮೇಕಿಂಗ್ ಇಟ್ ಹ್ಯಾಪಿ. ನೋಡು, ನಾನು ಏನು ಮಿಸ್ ಮಾಡ್ತೀನೋ ಈ ವಾಟರ್ ಬಾಡೀಸು. ಇಲ್ಲಿ ಸಿಕ್ಕಿದ ಕಡೆ ಎಲ್ಲ ಈ ಥರ ಚಾನಲ್ ಎಲ್ಲ ಸಿಕ್ತಿತ್ತು, ಅಲ್ಲೆಲ್ಲ ನಿಂತ್ಕೊಳೋದು, 1-2-3 ಫೋಟೋ ಇಟ್ಕೊಳೋದು ಹೋಗೋದು. ಇದ್ರ ಹತ್ರ ನನ್ನ ಹತ್ರ ಎಷ್ಟು ಫೋಟೋ ಆಯ್ತೋ ಗೊತ್ತಿಲ್ಲ. ನಾನು ಇವತ್ತೊಳಗೆ ಕ್ಯಾಮ್ರಾಮನ್ ಆಗಿದ್ದೀನಿ, ಕ್ಯಾಮ್ರಾ ವುಮೆನ್. ಪ್ಯಾರಿಸ್ ಒನ್ ಲಾಸ್ಟ್ ಟೈಮ್ ಆಫ್ ದ ಇಯರ್. ಏನಿಲ್ಲ, ದೇವ್ರು ಬೇಕಂದ್ರೆ ಯಾವಾಗಂದ್ರೂ ಹಂಗೆ ಮಾಡ್ಬೋದು. ನೀರು ಫುಲ್ ಖತಮ್ ಹೋಗೋಯ ನೋಡಿ, ಈ ತರ ಎಲ್ಲ ಪೇಂಟಿಂಗ್ಸ್ ಎಲ್ಲ ಹಾಕಿರ್ತಾರೆ. ರೋಡ್ ಫುಲ್ಲು ಹಿಂಗೆ. ಏನ್ ತಗೊಂಡು ದುಡ್ಡಿಲ್ಲ, ನಮ್ಮ ಹತ್ರ ಜಾಗ ಇಲ್ಲ. ಇನ್ನು ಏನ್ ಆ ತರ ಎಲ್ಲ ಹೇಳ್ತಾರ. ಎಲ್ಲಿ ನನಗೆ ಕಾಣಿಸಿಲ್ವಿ, ನಂಗೆ ಎಲ್ಲೋ ಇದೆ ಗೈಸ್, ಎಲ್ಲೋ ಇದೆ ನೋಡಿ ಓಡ್ತಿರೋದು. ಲಿಟ್ರಲಿ ಇಲ್ಲೆಲ್ಲ ತಿರ್ಗಿದೀವಿ ಗೊತ್ತಾ, ಇಲ್ಲೆಲ್ಲ ನಾವು ತಿರ್ಗಿದೀವಿ. ಬಟ್ ಇಲ್ಲೇ ಇದೆ ಅಂತ ನಮಗ್ ಗೊತ್ತೇ ಇಲ್ಲ, ಯಾಕಂದ್ರೆ ಇದು ಸಖತ್ ದೊಡ್ಡ ಸಿಟಿ, ನಮಗ್ ಗೊತ್ತೇ ಆಗಲ್ಲ ಗೈಸ್. ಇವಾಗ ಮೇಲೆಗಡೆ ಹೋಗಿ ಐ ವಾಂಟ್ ಟು ಬೈ ದಟ್ ಒನ್ ಡ್ರೀಮಿ ಕೇಕ್. ಬೇಡ ಬಾರೆ ಅವ್ನು ನಿಲ್ಸ್ತೀನಿ. ನಾನು ನಡೀತಾ ಇದ್ರೆ ಗಾಡಿ ಎಲ್ಲ ನಿಂತ್ಕೊಬೇಕು. My God, how did we come here? ನಡಿ, ಸಖತ್ತಾಗಿತ್ತು. ಲೂಯಿ ವಿಟಾನ್ ಕೆಫೆ ಬಂದುಬಿಟ್ಟು ನಾವು ಫಸ್ಟ್ ಟೈಮ್ ಪ್ಯಾರಿಸ್ಗೆ ಬಂದ್ವಲ್ಲ ಅವಾಗಿಂದ ನಾವು ಹೋಗಬೇಕು ಅಂತ, ಬಿಕಾಸ್ ಇಟ್ ಇಸ್ ಸೋ ಇನ್ಸ್ಟಾಗ್ರಾಮಬಲ್. ಮತ್ತು ಅಲ್ಲಿ ಎಷ್ಟೊಂದು ಜನ ಹೋಗಿದ್ದಾರೆ, ಮತ್ತು ಅಲ್ಲಿ ಸಿಗೋ ಎಲ್ ವಿ ಅಂತ ಎಲ್ಲ ಪೇಸ್ಟ್ರೀಸ್ ಮೇಲೆ ಅದನ್ನೆಲ್ಲ ನೋಡೋಕ್ಕಾದ್ರೂ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಆ್ಯಂಡ್ ಫೈನಲಿ ವಿ ಮೇಡ್ ಇಟ್. ಸೊ ಅದಕ್ಕೆ ವಿ ವರ್ ಸೋ ಎಕ್ಸೈಟೆಡ್. Wearing one of them. Me with my Louis, with this Louis. ಏನು ಚೆನ್ನಾಗಿದೆ ಗೊತ್ತಾ ಗೈಸ್, ರಿಯಲಿ ಸಖತ್ತಾಗಿದೆ ತಾನೇ. ಓ ಮೈ ಗಾಡ್, ಇದೆಲ್ಲ ಹುಡುಗರಿಗೆ. ಬಟ್ ಇದೆಲ್ಲ ಗಿಫ್ಟ್ ಸ್ಟೋರು, ಇದೆಲ್ಲ ಬೈ ಮಾಡೋ ಸ್ಟೋರ್ ಅಲ್ಲ. ಸೀತ ಇರು, ನಾನು ಇನ್ನೊಂದು ಫೋಟೋ ಇಟ್ಕೊಂಡಾನ. ಕಲೆಕ್ಷನ್ಸ್ ಬ್ರೋ, ಎಷ್ಟು ಚೆನ್ನಾಗಿದಲ್ಲ. ಇಟ್ಸ್ ಸೋ ಲಕ್ಸುರಿಯಸ್ ಅಂಡ್ ನೈಸ್. ಬರೀ ಇಲ್ಲಿ ಒಂದು ಫ್ರೇಮ್ಗೆ ನಾವಿಬ್ರು ಬಂದ್ಬಿಟ್ವಿ.
ಗೈಸ್ ನಾನು ಯಾರ ವ್ಲಾಗಲ್ಲೂ ನೋಡಿಲ್ವೇ, ನನ್ನ ವ್ಲಾಗಲ್ಲೇ ನೀವು ನೋಡೋದು ಅನ್ಸುತ್ತೆ ನೋಡಿ. ಮತ್ತು ಈ ಕೆಫೆಗೆ ಬರಬೇಕಾದ್ರೆ ಏನು ರಿಸರ್ವೇಷನ್ಸ್ ಅಥವಾ ಪ್ರೀ ಬುಕ್ಕಿಂಗ್ ಏನೂ ಬೇಕಾಗಿಲ್ಲ. ಯು ಕ್ಯಾನ್ ಡೈರೆಕ್ಟ್ಲಿ ವಾಕ್ ಇನ್. ಸೊ ಅದು ಒಂದು ನನಗೆ ಗೊತ್ತಿರಲಿಲ್ಲ. ಸೊ ಅದಕ್ಕೆ ನಿಮ್ಗೆ ಯಾರಾದರೂ ಗೊತ್ತಿಲ್ಲ ಅಂದರೆ ಐ ಆಮ್ ಜಸ್ಟ್ ಟೆಲಿಂಗ್ ಇಟ್. ಹಾಯ್, ನಿಮ್ಮ ಹೆಸರು? ಸುಮನ. ಕೆಫೆ ಅದೆಲ್ಲ ಅದರ ನಮ್ಮ ಆರ್ಡರ್ ಬಂತು. ಆ್ಯಂಡ್ ಲುಕ್ ದಿಸ್ ಒನ್ ವಿತ್ LV and this one with Louis Vuitton and this one. Yara. ಎಷ್ಟು ಫ್ಯಾನ್ಸಿಯಾಗಿ ಕೊಟ್ಟಿದ್ದಾರೆ ಗೊತ್ತಾ? ಬಿತ್ತು ಬಿಲ್ಲು ಬಂದ್ಬಿಟ್ಟು ನಾವು ಹೇಳಲ್ಲ, ಬಟ್ ಡೆಫಿನೆಟ್ಲಿ ಬರ್ಬೋದು ಒಂದ್ಸತಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ. ಇಟ್ಸ್ ವರ್ತ್ ಇಟ್. ದಿಸ್ ಈಸ್ ಲೈಕ್ ಸೋ ಗುಡ್. ನಂಗೆ ಆ ಪಿಲ್ಲರ್ ನೋಡಿದ್ರೆ ನಮ್ಮ ಮನೆ ಪಿಲ್ಲರ್ ನೆನಪಾಗ್ತೈತೆ ಅಲ್ವಾ? ನಾನು ಇದಾಕೊಂಡ್ರೆ ನನ್ನ ಐಲ್ಯಾಶಸ್ ದೊಡ್ಡದಲ್ವಾ ತಡಿತಿತ್ತು. ಏನು ಇದಾ ಸ್ಪೆಕ್ಸಾ? ಸೊ ಇದೊಂದು ಬಾ ಎಷ್ಟು ಇನ್ಸ್ಟಾಗ್ರಾಮಬಲ್ ಆಗಿದೆ ಗೊತ್ತಾ ಈ ಕೆಫೆ. ಲುಕ್, ನಾನು ಆರ್ಡರ್ ಮಾಡ್ಬೇಕಂದ್ರೆ ಹಿಂಗೆ ಮಾಡ್ಬೋದು. ಆಯ್ತಾ? ಬೋ ಆ್ಯಂಡ್ ಮೀ, ದಿಸ್ ಈಸ್ ಮೀ. ಔಚ್. Indu. If I am looking like this, Indu will look like this. If Indu look good, I will look with all of that. Who is leaving me? Bye bye. See you. Thank you. See you in India very soon. Bye bye. ನಾನು ಕೆಳಗಡೆ ಹೋಗ್ತಲ್ಲ ಗೈಸ್, ಯಾಕಂದ್ರೆ ನನಗೆ ಕಾಲು ನೋವು ಎಲ್ಲ ನೋವು. Indu, thank you for coming. ನಂಗೆ ಅಳು ಬರ್ತೈತೆ, ಅದಕ್ಕೆ ನಾನು ಹೋಗಿಲ್ಲ. ಇಂದು ಬಾಯ್. ಅಳ್ಬೇಡ. ಒಬ್ಬಳೇ 1 ಅವರಿಂದ ಇದೇ ಕೆಫೆಯಲ್ಲಿ ಕೂತ್ಕೊಂಡಿದ್ದೀನಿ. ಇಟ್ಸ್ ಕಾಲ್ಡ್ ಲೈಕ್ ಗೋ ಆ್ಯಂಡ್ ಮೀ ಅಂತ. ಫುಲ್ ಬೋರ್ ಹೊಡಿತಾ ಇದೆ. ಇವ್ರು ಇಂದು ಓದ್ಲು ಅವ್ರ ಮನೆಗೆ. ಆ್ಯಂಡ್ ಅವರಿಬ್ಬರು ಇದ್ದಾರಲ್ಲ, ನನಗೆ ಹೇಳೋಕ್ಕೆ ಒಂಥರ ಅನಿಸುತ್ತೆ. ಅವರಿಬ್ಬರೆಲ್ಲ ಆಚೆ ಕಡೆ ಹೋಗಿದ್ದಾರೆ. ಇವಾಗ ನಾನು ಬಂದುಬಿಟ್ಟು ಒಬ್ಬಳೇ ಇದನ್ನ ಕಾತೆ. ನಾನು 30 ನಿಮಿಷ ಕಾತೆ, 45 ನಿಮಿಷ ಕಾತೆ. ಇನ್ನು ನನಗೆ ಕಾಯೋಕ್ಕೆಲ್ಲ ಪೇಷನ್ಸ್ ಇಲ್ಲ. ಸೊ ಇವಾಗ ಬಿಟ್ಬಿಟ್ಟು ನಾನು ಕ್ಯಾಬ್ ಬುಕ್ ಮಾಡಿದ್ದೀನಿ. ನಾನು ಒಬ್ಬಳೇ ಇವಾಗ ಕ್ಯಾಬಲ್ಲಿ 1 ಅವರ್ ಡ್ರೈವ್ ಇಲ್ಲಿಂದ ಹೋಗ್ಬಿಟ್ಟು ನೆಕ್ಸ್ಟು ಇನ್ನು ಯಾವಾಗೋ ಬರ್ತೀನೋ ಗೊತ್ತಿಲ್ಲ. ನಾನು ಅಂದ್ಕೊಂಡೆ ಸರಿ ಈಫಿಲ್ ಟವರ್ ಹತ್ರ ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಬರೋಣ, ನೆನ್ನೆ ಅರ್ಧ ದಿನ ಅಂತಲ್ಲ. ಬಟ್ ಆಗ್ತಾಯಿಲ್ಲ. ಇವಾಗ ಹೋಗಿ ಫುಲ್ ರೆಸ್ಟ್ ಮಾಡಿ ನಾಳೆ ಬೆಳಗ್ಗೆಗೆ ಫುಲ್ ಎನರ್ಜಿಯಿಂದ ಲೆಟ್ಸ್ ಗೋ ಬ್ಯಾಕ್ ಟು ಇಂಡಿಯಾ. ಈ ಕೆಫೆ ತುಂಬ ಚೆನ್ನಾಗಿದೆ. ಏನಾದರೂ ತೊಗೊಳೋಣ ಅಂತ ಅಂದ್ಕೊಂಡೆ, ಬಟ್ ಏನು ನಂಗೆ ತೊಗೊಬೇಕು ಅಂತ ಅನಿಸ್ತಲ್ಲ. ಕೆಳಗಡೆ ಸಖತ್ ನೋಡ್ತಾ ಇತ್ತು. ಹೋಟ್ಲಿಗೆ ಹೋಗಿ ಮಾಡ್ಕೊಂಬಿಡ್ತೀನಿ ಅಷ್ಟೇ. ಎಸ್, ಐ ಆಮ್ ಕಮಿಂಗ್. ಸೊ ನಾನು ಇದ್ದಿದ್ದು ಡನ್ ಇದೆ. ಇವಾಗ ನಾನು ಹೋಗುವಂಥ ಕಾರು. ಸವಾ ಬಿಯಾ ದಾಕೋ Airport? Oui. Terminal? Yes. Louis Vuitton Dream ಅಂತಿತ್ತಲ್ಲ ಇದು. ದಟ್ ಈಸ್ ದ ಕೆಫೆ. ಆ್ಯಕ್ಚುಲಿ ಎಷ್ಟೊಂದು ಟೈಮ್ ಇತ್ತು ಗೈಸ್. ನಾನು ಎಲ್ಲಾದರೂ ಬೇರೆ ಕಡೆ ಹೋಗ್ಬಿಟ್ಟು ಬೇರೆ ಏನಾದರೂ ನೋಡಿಕೊಂಡು ಬರ್ಬೋದಾಗಿತ್ತು. ಬಟ್ ನಂಗೆ ನಿಜ ಎನರ್ಜಿ ಇಲ್ಲ. ಬೆಳಗ್ಗೆನೇ ಎದ್ವಾ, ನೆನ್ನೆ ನೈಟ್ ಕೂಡ ಲೇಟ್ ಆಯಿತು. ಎದ್ಬಿಟ್ಟು ಬಂದು ಲೈಕ್ ಎಲ್ಲ ಒಂಥರ ರೋಲರ್ ಕೋಸ್ಟರ್ ಥರ ಎಲ್ಲ ಬೇಗ ಆಗ್ತಾ ಇರೋದು. ಅದು ಯಾರಾದರೂ ನನ್ನ ಜೊತೆಲಾದರೂ ಇದ್ದರೆ ಓಕೆ ಫೈನ್, ಏನೋ ಹಂಗೆ ಅವರಿಬ್ಬರು ಒಂದೊಂದು ಕಡೆ ಇರ್ತಾರೆ. ಇಂದು ನಾನು ಒಟ್ಟಿಗೆ ಎದ್ವಾ. ಸೊ ಲೂಯಿನ್ ಮ್ಯೂಸಿಯಮ್ಗೆ ಹೋದ್ವಿ, ಆಮೇಲೆ ಇದು ಲೂಯಿ ವಿಟಾನ್ ಕೆಫೆಗೆ ಹೋದ್ವಿ. ಸಾಕಷ್ಟು. ಇವಾಗ ಹೋಗ್ಬಿಟ್ಟು ರೂಮಲ್ಲಿ ಚೆನ್ನಾಗಿ ರೆಸ್ಟ್ ಮಾಡಿ. ನಾನು ಬೆಳಗ್ಗೆಯಿಂದ ರೀಲ್ಸ್ ಏನೂ ಮಾಡಿಲ್ಲ. ಸೊ ಅದಕ್ಕೆ ಚೆನ್ನಾಗಿ ರೆಡಿ ಆಗಿದ್ದೀನಿ. ಐ ಮೇಕ್ ಸಮ್ ರೀಲ್ಸ್. ಫೋಟೋಸ್ ಎಲ್ಲ ಜಾಸ್ತಿ ತೊಗೊಂಡಿದ್ದೀನಿ. ಹೋಗ್ಬಿಟ್ಟು ರೆಸ್ಟ್ ಮಾಡಿ ಮಲ್ಕೊಂಡು
ಆಮೇಲೆ ಸಂಜೆ ಮೇಲೆ ನಂಗೆ ಏನಾದರೂ ಇಷ್ಟ ಆದರೆ ಏರ್ಪೋರ್ಟ್ಗೆ ಇನ್ನೊಂದ್ಸತಿ ಹೋಗ್ತೀನಿ. ಸೊ ಏರ್ಪೋರ್ಟ್ಗೆ ಹೋದರೆ ಅಲ್ಲಿ ಶಾಪಿಂಗ್ ಮಾಡ್ಬೋದು. ಸೊ ಅದಕ್ಕೆ ಅದನ್ನು ಒಂದು ಪ್ಲ್ಯಾನಾಗಿ ಇಟ್ಕೊಂಡಿದ್ದೀನಿ. ಬಿಕಾಸ್ ನಾಳೆ ಎಲ್ಲ ಒಟ್ಟಿಗೆ ಮಾಡೋದು ಕಷ್ಟ. ಸೊ ಅದಕ್ಕೆ ನೋಡೋಣ. Until next time, I'm definitely going to get from Paris. My God, yella. A lot of memories. Travel ಮಾಡ್ತಾ ಇದ್ದೀನಿ. ಸಣ್ಣಲ್ಲಿದ್ದು ಅದಕ್ಕೆ ಆಚೆ ಕಡೆ ride and I have reached my hotel. Literally ನನ್ನ ನೈಟು ಹೋಟೆಲಿಗೆ ಮ್ಯಾಪ್ ಹಾಕೋಕ್ಕೆ ಹುಡುಕ್ತಾ ಇಲ್ಲ ನಾನು. ಒಂದೇ ಟೇಕಲ್ಲಿ ಎಷ್ಟು ಚೆನ್ನಾಗಿ ಆಗ್ತದೆ ಗೊತ್ತಾ? ಎಸ್ ದಿಸ್ ಒನ್. ಇದು ಹೋಟೆಲು ಲಿಟ್ರಲಿ ಡೀಸೆಂಟಾಗಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಆ್ಯಂಡ್ ಏರ್ಪೋರ್ಟ್ ಹತ್ರ ಕೂಡ ಇದೆ. ಯಾರಿಗಾದರೂ ಸ್ಟೇ ಮಾಡಬೇಕು ಅಂದರೆ ಯು ಕ್ಯಾನ್ ಡೆಫಿನೆಟ್ಲಿ ಸ್ಟೇ. ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ ನಾನು. ಆ್ಯಂಡ್ ದಟ್ ಈಸ್ ಮೀ ವಿಲ್ ಗೋ ಲೈಕ್ ದಿಸ್. ಆ್ಯಂಡ್ ಇವತ್ತು ಸಖತ್ ಬಿಸಿಲಲ್ಲಿ ತಿರುಗಿದ್ದೀನಿ. ಸೊ ನನಗೆ ಒಂದು ಐಸ್ ಕ್ರೀಮ್ ಇಲ್ಲಿ ಬಂದು ಎಲ್ಲ ಒಬ್ಬರೇ ಹ್ಯಾಂಡಲ್ ಮಾಡೋದಿದ್ದಲ್ಲ, ಇಟ್ ಈಸ್ ಚಾಲೆಂಜಿಂಗ್. ನನ್ನ ಕಣ್ಣೆಲ್ಲ ನೋಡ್ಬೋದು ಫುಲ್ ಡಾರ್ಕ್ ಸರ್ಕಲ್. ಮನೆಗೆ ಹೋಗಿ ಫಸ್ಟ್ ನಿದ್ದೆ ಮಾಡೋದು ಚೆನ್ನಾಗಿ. ಸೊ ದಿಸ್ ಇಸ್ ಆ ರೂಮ್ ನಂಬರ್ 6. ನಾನು ರೂಮ್ ಟೂರ್ ಮಾಡೋಣ ಅಂದರೆ ರೂಮ್ ಫುಲ್ ಅಡ್ಡಿ ಇಟ್ಟಿದ್ದೀನಿ. ಸೊ ಅದಕ್ಕೆ ಮಾಡೋಕ್ಕಾಗ್ತಿಲ್ಲ. ಇಲ್ಲ ಅಂದರೆ ಮಾಡಿ ತೋರಿಸ್ತೀನಿ ಗೈಸ್. ಬೆಳಗ್ಗೆ ಬಂತು. ಬಟ್ ರೂಮ್ ನಿಜ ಚೆನ್ನಾಗಿದೆ. ಐಲ್ ಶೋ ಯು ಗೈಸ್. ಏನೇನೋ ತೊಗೊಂಬರ್ತೀನಿ, ದಿನ ಹೋಗ್ತೀನಿ, ಏನಾದರೂ ಒಂದೊಂದು ತೊಗೊಂಬರ್ತೀನ. ಇವಾಗ ನಾನು ಒಬ್ಬಳೇ ಫುಲ್ ರೆಸ್ಟ್ ಮಾಡ್ತೀನಿ ನಾನು ಅಷ್ಟೇ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಬಟ್ ಆಮೇಲೆ ಫುಲ್ ಕ್ಲೀನಾಗಿ ತೋರಿಸ್ಬೇಕಂತ ನಂಗೆ ಆಸೆ. ಚೆನ್ನಾಗಿಲ್ದಿರೋ ತೋರಿಸ್ಬಾರ್ದು. ಇಂಡಿಯನ್ ರೆಸ್ಟೋರೆಂಟಿಂದ ಊಟನ ಆರ್ಡರ್ ಮಾಡಿದ್ದೀನಿ ನಾನು. ಯಾಕಂದರೆ ಇದು ನನ್ನ ಲಾಸ್ಟ್ ನೈಟ್ ಪ್ಯಾರಿಸಲ್ಲಿ. ಈ ವರ್ಷ ನೆಕ್ಸ್ಟ್ ವರ್ಷ ಎಲ್ಲ ಬರ್ತಾ ಇರ್ತೀನಿ. ಬಟ್ ಲಾಸ್ಟ್ ನೈಟ್ ಆಗಿರೋದ್ರಿಂದ. ಆ್ಯಂಡ್ ನಮ್ಮ ಡ್ಯಾಡಿಗೆ ನಾನು ಲಾಸ್ಟ್ ಟೈಮು ಇಲ್ಲಿ ಅದೇ ರೆಸ್ಟೋರೆಂಟಿಂದ ಆರ್ಡರ್ ಮಾಡಿದ್ದೆ ಅದಕ್ಕೆ. ಆ್ಯಂಡ್ ವೈ ಆಮ್ ಐ ವೇರಿಂಗ್ ದಿಸ್ ಅಂದರೆ ನಾನು ಇವಾಗ ರೀಲ್ ಮಾಡ್ತಾಯಿದ್ದೆ ಅದಕ್ಕೆ. ಇಟ್ ಇಸ್ ಹಿಯರ್ 1199 ಮೆಸ್ಸಿ ಬುಕ್ಕು. ಸೊ ಇಲ್ಲಿ ಇದಿದೆ ನೋಡೋಣ. ಇಫ್ ಐ ಕ್ಯಾನ್ ಬೈ ಸಮ್ ಕೋಕ್ ಐ ವಿಲ್ ಜಸ್ಟ್. ಹೋಟೆಲ್. ಇದು ನನ್ನ ಪಾರ್ಸೆಲ್. ಲೆಟ್ಸ್ ಸೀ. ಚಿಕನ್ ಬಿರಿಯಾನಿ. ಅನ್ನ ತಿಂದು ಎಷ್ಟು ದಿನ ಆಯಿತು ಗೊತ್ತಾ. ಫಸ್ಟ್ ಚಿಕನ್ ಒಂದು ಪೀಸು. ಗುಡ್. ನಮ್ಮ ಅಪ್ಪಗೆ ಇಷ್ಟ ಆಯಿತು ಅಂದರೆ ಆಬ್ವಿಯಸ್ಲಿ ನನಗೂ ಇಷ್ಟ ಆಗಬೇಕು. ಯಾಕಂದರೆ ನಮ್ಮ ಅಪ್ಪ ಹೇಳಿದ್ದು ಲಾಸ್ಟ್ ಟೈಮ್ ನನ್ನ ಬರ್ಡೇಗೆ ಬಂದಿದ್ರಲ್ಲ ಅವಾಗ ಬೇರೆ ಹೋಟ್ಲಲ್ಲಿದ್ದರು, ಇಲ್ಲೇ ಇರಲು. ಸೊ ಅವಾಗ ನಾನು ಇದನ್ನು ಆರ್ಡರ್ ಮಾಡಿದ್ದೆ.